ಅರ್ಧ ವಯಸ್ಸಿರ್ತವಲ್ವಾ, ಅದು ಅಲ್ಲಿ ಇಲ್ಲಿ ಇರುತ್ತೆ. ಅದು ಬಂದು ಇವ್ರನ್ನೇ ನೀಡ್ಕೊಳ್ಳಲ್ಲ. ಈಗ ನಾವು ಹೋಗ್ತಾ ಇರ್ತೀವಿ, ಅದು ಎಲ್ಲೋ ಹೋಗ್ತಾ ಇರುತ್ತೆ, ಒಂದು ಶಬ್ದ ಆಗುತ್ತೆ, ಅವರು ತಿರುಗಿ ನೋಡಿದಾಗ ಎದುರ್ತಾರೆ, ಆ ಗಾಳಿ ಬಂದು ಇವ್ರಿಗೆ ನೀಡ್ಕೊಳ್ಳಲ್ಲ. ಅದು ಬಂದು ಸುಮಾರು ವರ್ಷ ಬರ್ತಾ ಇದ್ದ, ಬಂದ್ಬಿಟ್ಟು ರಾತ್ರಿ ಹೊತ್ತೆಲ್ಲ ಒಂದ್ ಲಾಟ್ ಕೂತ್ಕೊಂಡು ಕುಡ್ದು ಆಮೇಲೆ ನೋಡಿದೀನಿ, ಮೂಳೆ ಒಂದ್ ಕಡೆ ಹಾಕಿದೀನಿ, ಅದೆಲ್ಲ ಕಸ ಪಸ ಎಲ್ಲ ಸೇರಿ ಬೆಂಕಿ ಹಾಕ್ತಾರೆ. ಹೆಣನ ಕಳ್ತನ ಮಾಡಲ್ಲ. ಇಲ್ಲೇನು ಅಂದ್ರೆ ಈ ಮಂತ್ರವಾದಿಗಳಿದಾರಲ್ಲ, ಅದು ನಮ್ಮದ ಇವು ಮೂಳೆನ ಅಂತಾರೆ, ನಮ್ಮ ಹತ್ರ ಇರೋದು ಅದೇ ಮೂಳೆ ಅಲ್ವಾ. ಅಲ್ಲ, ಇದ್ರಲ್ಲಿ ಹುಟ್ಟು ಸಾವಿಗೆ ಬಡವ ಶ್ರೀಮಂತ ಇರಲ್ಲ ಅಲ್ವಾ. ಅಲ್ಲ, ಇವಾಗ ಶ್ರೀಮಂತರ ಗೋರೆ ಕಟ್ಟಿಸ್ತಾರೆ. ಇಲ್ಲ, ಇವಾಗ ಅದು ಮೊದ್ಲೆಲ್ಲ ಕಟ್ತಿದ್ರು, ಬಡವರು ಕಟ್ಟಿದ್ದಾರೆ, ಶ್ರೀಮಂತರು ಕಟ್ಟಿದ್ದಾರೆ. 2012 ನಿಲ್ಸ್ಬಿಟ್ರು, ಜಾಗ ಸಾಲಲ್ಲ ಅಂತ ಕಾರ್ಪೊರೇಷನ್. ಇದೆಲ್ಲ ಸುಮ್ಮನೆ ಕಟ್ಟಿಲ್ಲ, ಅವರು ಲೈಸೆನ್ಸ್ ತಗೊಂಡು ಕಟ್ಟಿರೋದು. ಅವಾಗೆಲ್ಲ ಲೈಸೆನ್ಸ್ ಕೊಡ್ತಿದ್ರು 500 ರೂಪಾಯಿ ತಗೊಂಡು, ಈಗ ನಿಲ್ಸ್ಬಿಟ್ರು ಅದನ್ನ. ಇವಾಗೆಲ್ಲ ಗೋರೆ ಕಟ್ಟಂಗಿಲ್ಲ. ಇಲ್ಲ, ಒಂದೊಂದು ಕಲ್ಲು ಹಾಕತ್ತಾರೆ ಅಷ್ಟೇ, ನೆನಪಿಗೆ ಅಂದ್ಬಿಟ್ಟು ಕಲ್ಲು ಹಾಕಿ ಹೋಗ್ತಾರೆ. ಅದೇನೋ ಭ್ರಮೆ. ಅಲ್ಲೇನು ಅಂದ್ರೆ ಒಂದು ಗೋರಿ ಕಟ್ಲಿ, ಒಂದು ಕಲ್ಲು ಹಾಕ್ಲಿ, ಅದು ತಿಂಗಳಿಗೋ ಇಲ್ಲ ಒಂದು 3 ತಿಂಗಳಿಗೋ ಒಂದ್ಸರಿ ಬಂದು ಕ್ಲೀನ್ ಮಾಡಿ ಪೂಜೆ ಮಾಡಿದ್ರೆ ಅವ್ರ ಮನೆಗೂ ಶ್ರೇಯಸ್ಸು, ಇವ್ರಿಗೂ ಶ್ರೇಯಸ್ಸು. ಏನೋ ಒಂದು ನೆಪ ಮಾತ್ರಕ್ಕೆ ಕಲ್ಲು ಹಾಕ್ಬಿಟ್ಟು ಇದು ನಮ್ದು ಅಂತ ಬಿಟ್ಟು ಹೋಗ್ತಾರೆ ಅಲ್ವಾ, ಅದು ಅವ್ರಗಳಿಗೆ ತೊಂದರೆ. ಇಲ್ಲ, ಖಾಲಿ ಬಿಟ್ಬಿಡ್ಬೇಕು. ಈಗ ಹೆಂಗೆ ಅಂದ್ರೆ ಒಂದು ಜಾಗದಲ್ಲಿ ಉಳಿರ್ತೀರಾ, ಅಲ್ಲೇ ಮತ್ತೆ ತೆಗೆದ್ಬಿಟ್ಟು ಮತ್ತೆ ಉಳಿದಿರಾ. ನಾನು ಹೇಳಿದ್ನಲ್ಲ, ಈಗ ಸುಮಾರು ತೆಗ್ದಿದ್ದೀವಿ ಅಂತ. ಹಳೇದು ಅಂದ್ರೆ ಅದು ಏನಿದ್ರು ಒಂದು 20-25 ವರ್ಷ ಆಗ್ಬೇಕು. ಈಗ ಒಂದು ಕೆಲವ್ರು ಅಂತಾರೆ, ಅಯ್ಯೋ ವರ್ಷಕ್ಕೆ ತೆಗೆದು ಬಿಡ್ತಾರೆ ಅಂತ. ನಾನು ಅನ್ಕೊಳ್ಳೋದು ಅದಕ್ಕೆಲ್ಲ ತಲೆ ಕೆಡ್ಸ್ಕೊಳ್ಳಲ್ಲ. ಕೋಳಿ ಮರಿ ಎಲ್ಲ ವರ್ಷಕ್ಕೆ ತೆಗಿಯಕ್ಕೆ, ಒಬ್ಬ ಮನ್ಸ ಭೂಮಿಗೆ ಹಾಕಿದ್ಮೇಲೆ ಆಳೋದು ಹಳ್ಳಕ್ಕೆ 16 ವರ್ಷ ಅದು ಹಂಗೆ ಇರುತ್ತೆ, ವಾಸನೆ ಬಂದಿರುತ್ತೆ ಒಳಗಡೆ ಎಲ್ಲ ಸ್ಮೆಲ್ ಇರುತ್ತೆ. ಅದು ಯಾರು ಅರ್ಥ ಮಾಡ್ಕೊಳ್ಳಲ್ಲ. ಈಗ ನಾನು ಅದನ್ನ ಹೇಳಕ್ ಹೋಗಲ್ಲ, ನಾನು ತಿಳ್ಕೊಂಡಿದ್ದೀನಲ್ವಾ, ಅವ್ರು ಏನಾರೋ ಮಾತಾಡ್ಕೊಳ್ಳಿ ಅಂತ ನಾನು ಸುಮ್ಮನೆ ಇದ್ಬಿಡ್ತೀನಿ. ಎಲ್ರಿಗೂ ಹೇಳಕ್ಕಾಗಲ್ಲ ನಾನು. ಅದು ಇದು ದೇಹ ಎಲ್ಲ ಕರಗಿ ಹೋಗ್ಬಿಟ್ಟು ಅದು ಮಾಂಸಖಂಡ ಹೋಗ್ಲೇಬೇಕಲ್ವಾ. ಮೂಳೆ ಮಾತ್ರ ಇರುತ್ತೆ, ಒಂದು 50 ವರ್ಷ ಆದ್ರೂ ಮೂಳೆ ಇರುತ್ತೆ, ಮೂಳೆ ಎಲ್ಲೂ ಹೋಗಲ್ಲ. ಈಗ ಸುಮಾರು ತೆಗ್ದಿದ್ದೀನಿ, ಮೂಳೆ ಒಂದ್ ಕಡೆ ಹಾಕಿದೀನಿ, ಅದೆಲ್ಲ ಕಸ ಪಸ ಎಲ್ಲ ಸೇರಿ ಬೆಂಕಿ ಹಾಕ್ತಾರೆ ಅಷ್ಟೇ. ಇಲ್ಲಿ ಯಾವ್ದು ಸುಡಲ್ಲ. ಇಲ್ಲಿ ಯಾವ್ದು ಸುಡಲ್ಲ. ಯಾಕೆ? ಇಲ್ಲ, ಇಲ್ಲಿ ಬರ್ನಿಂಗ್ ಇಲ್ಲ, ಬರೀ ಉಳೋದ್ ಮಾತ್ರ. ಸುಡ್ಬೇಕು ಅಂದ್ರೆ ಚಾಮುಂಡಿ ಬೆಟ್ಟತ್ರ, ಅದಕ್ಕಾಗಿ ಇದೆಯಲ್ಲೋ ಸುಡೋದು. ಅಲ್ಲಿ ಯಾರಾದ್ರೂ ಹೋಗಿ ಸುಡ್ಬೋದಲ್ಲಿ. ಅಲ್ಲ, ಈಗ ಅದನ್ನ ಹೊರಗಡೆ ತೆಗೆದ್ಮೇಲೆ ಯಾವ ತರ ಇರುತ್ತೆ ಮೂಳೆಗಳೆಲ್ಲ? ಮೂಳೆ ಕೆಲವರು ಅಯ್ಯೋ ಮೂಳೆನಾ ಅಂತಾರೆ, ನಮ್ಮ ಹತ್ರ ಇರೋದು ಅದೇ ಮೂಳೆ ಅಲ್ವಾ. ಹೌದೌದು, ಅದನ್ನ ತಿಳ್ಕೊಳ್ಳಲ್ಲ. ಅದು ಎಲ್ಲ ಚಕ್ಳೆ ಎಲ್ಲ ಹೊಟ್ಟೋಗಿರುತ್ತೆ. ಈಗ ಮರದ ತುಂಡು ಹೆಂಗಿರುತ್ತೆ ಹಂಗಿರುತ್ತೆ, ಕಡ್ಡಿ ಇರುತ್ತಲ್ಲ, ಮರದ ಕಡ್ಡಿ, ಸೌದೆ ಕಡ್ಡಿ, ಆ ರೀತಿ ಇರುತ್ತೆ ಅದಷ್ಟೇ. ಈಗ ಯಾವ್ದಾನ ಮರ್ಡರ್ ಕೇಸು, ಪೊಲೀಸ್ ಕೇಸ್ ಆ ಥರ ಆಗಿದ್ದಾವಲ್ಲಿ? ಹೌದು, ಮರ್ಡರ್. ಎತ್ತೋರ್ಸಿದ್ನಲ್ಲ ಗೋರಿ, ಅದು ಮರ್ಡರ್ ಆಗಿರೋದು. ಮತ್ತೆ ಸುಮಾರು ಆಕ್ಸಿಡೆಂಟ್ ಆಗಿರೋದು ಹಾಕಿದ್ದಾರೆ. ಯಾವುದೇ ಆದ್ರೂ ಇವಾಗ ಏನು ಮೊದ್ಲೆಲ್ಲ ತಗೊಂಡೋಗಿ ಸುಟ್ಬಿಡ್ತಿದ್ರು ಬರ್ನಿಂಗ್ಗೆ. ಈಗೇನು ಎಲ್ಲ ಪೊಲೀಸ್ ಕೇಸ್ ಆಗುತ್ತಲ್ವಾ, ಅದರಿಂದ ಯಾವ ತೊಂದರೆ ಇಲ್ಲ ಅನ್ನೋ ಎಲ್ಲ ಡಪನ್ ಮಾಡ್ತಾರೆ. ಸಾಮಾನ್ಯ ನಮ್ಮದ್ರಲ್ಲಿ ಯಾರು ಸುಡೋಕ್ ತಕೊಂಡೋಗಲ್ಲ, ಎಲ್ಲ ಡಪನ್ ಮಾಡೋದು. ಮರ್ಡರ್ ಆದ್ರೆ ಪೊಲೀಸರು ಬಂದು ವಾಪಸ್ ತೋಡಿಸ್ತಾರ, ಮತ್ತೆ ಹೊರಗೆ ತೆಗಿಸ್ತಾರ? ಇಲ್ಲ, ಅದೇನಿಲ್ಲ. ಅಲ್ಲಿಗೆಲ್ಲ ಒಬ್ರು ಮಾತ್ರ, ಅವಮ್ಮ 2 ಹೆಂಡ್ತಿರಿದ್ರು, ಅವರು ತೆಗಿಸ್ಬಿಟ್ಟು ಬುರುಡೆ ಮೂಳೆ ಅದನ್ನ ತಗೊಂಡೋದ್ರ ಅಷ್ಟೇ. ಅದು ತಿರ್ಗ ಏನಾಯ್ತು ಅಂತ ಗೊತ್ತಿಲ್ಲ. ಅದೇನಕ್ಕೆ ಬುರುಡೆ ಮೂಳೆ? ಅದು ಏನು ಇನ್ನೊಬ್ಳು ಕೊಲೆ ಮಾಡವ್ರೆ ಅಂತ ಕೊಟ್ಟಿದ್ಲಂತೆ, ಅದಕ್ಕೋಸ್ಕರ ಅದೇನಾಯ್ತು ಅಂತ ತಿರ್ಗ ನಮಗ್ ಗೊತ್ತಾಗ್ಲಿಲ್ಲ. ಇದು ಪ್ರೇಮಿಗಳದ್ದು ಹೇಳಿದ್ರಿ, ಅದ್ಯಾವ ತರ ಏನಾಗಿತ್ತು? ಪ್ರೇಮಿ ಅವಳು ಹೋಯ್ತು, ಆಕ್ಸಿಡೆಂಟ್ ಆಗಿ ತೀರೋಗಿದ್ದು, ಸ್ಕೂಟ್ರಲ್ಲಿ ಬಿದ್ದು ತೀರೋದ್ಲು ಅಷ್ಟೇ. ಮದ್ವೆ ಎಲ್ಲ ರೆಡಿ ಆಗಿತ್ತು. ಅವನು ಆ ಹುಡ್ಗ ಸುಮಾರು ವರ್ಷ ಬರ್ತಾ ಇದ್ದ, ಬಂದ್ಬಿಟ್ಟು ರಾತ್ರಿ ಹೊತ್ತೆಲ್ಲ ಒಂದ್ ಲಾಟ್ ಕೂತ್ಕೊಂಡು ಕುಡ್ದು ಆಮೇಲೆ ನೋಡ್ದೆ ಇವ್ರು ಬಿಟ್ರೆ ಹಿಂಗೆ ಆಗ್ತಾರೆ ಅಂತ. ಇರೋಳು ನಾವು ಒಬ್ಳಿದ್ದೆ, ಆವಾಗ ನಾನು ಅದನ್ನ ಎದುರಿಸಿ ನಾನು ಕಳಿಸ್ದೆ, ಜೋರ್ ಮಾಡ್ದ. ಆದ್ರೂ ನಾವು ನನ್ನ ಜಾಗಕ್ಕೆ ನಾನೇ ಕೆದರ್ಬೇಕು. ಆದ್ರಿಂದ ಇನ್ನೊಂದ್ಸರಿ ಬಂದಾಗ ನಾನು ಕಂಪ್ಲೇಂಟ್ ಮಾಡ್ತೀನಿ ಅಂದೆ. ಆಮೇಲಿಂದ ಬರೋದ್ ನಿಲ್ಸಿದ್ರು, ಬಂದ್ರೆ ಆಗಲ್ ಬಂದು ಹೋಗ್ತಾರೆ. ಈಗ ಇದು ಸ್ಮಶಾನದಲ್ಲಿ ಹೆಣಗಳು ಕಳ್ತನ ಆಗ್ತವೆ ಅಂತ, ಆ ಥರದ್ದು ಏನಾದ್ರು ಘಟನೆ ನಡೆದಿದೆಯಲ್ಲಿ? ನಮ್ಮಲ್ಲಿ ಹಿಂಗಷ್ಟೇ ಯಾತಕ್ಕೂ ಆಗಲ್ಲ ಕಳ್ತನ. ಅಲ್ಲೇನು ಅಂದ್ರೆ ಹೆಣನ ಕಳ್ತನ ಮಾಡಲ್ಲ. ಇಲ್ಲೇನು ಅಂದ್ರೆ ಈ ಮಂತ್ರವಾದಿಗಳಿದಾರಲ್ಲ, ಅದು ನಮ್ಮದಲ್ಲ, ಅದ್ರಲ್ಲಿ ಅದು ಬೇರೆ ಕೆಚ್ತಾರೆ. ಅದ್ರಲ್ಲಿ ಬಾಣ್ತಿನೋ ಬಸ್ರಿನೋ ಸತ್ತಾಗ ಮಾತ್ರ ಅದನ್ನ ತಕೊಂಡ್ ಹೋಗ್ತಾರ ಹೊರ್ತು ನಮ್ಮದೆಲ್ಲ ಯಾತಕ್ಕೂ ಪ್ರಯೋಜನ ಆಗಲ್ಲ. ಈಗ ಹೇಳಿದ್ರಿ, ನೀವ್ ಹೇಳಿದ್ರಿ ಮಾಂತ್ರಿಕರು ಅಂತ. ಸೊ ಅವ್ರು ಮಾಂತ್ರಿಕರು ದೆವ್ವ ಭೂತ ಎಲ್ಲ ಇದ್ ಮಾಡ್ತಾರೆ, ಅದು ಅವ್ರು ಐತಿ ಅಂತ ನೀವಿಲ್ಲ ಅಂತಿರೋದು ಹೆಂಗೆ? ನಾನು ಹೇಳಿದ್ನಲ್ಲ, ನಮ್ಮ ಇಲ್ಲಿಗೆ ಅದು ಯಾವುದು ಇಲ್ಲ. ಓಕೆ ಓಕೆ, ಸರಿನಾ?
ಅವ್ರ ಮಾಂತ್ರಿಕರು ಏನ್ ಮಾಡ್ತಾರೋ ಅಲ್ಲ ಅದು ಈಗ ಆಕಸ್ಮಿಕ ಮರಣ ಇರುತ್ತಲ್ಲ ಹಾ, ಹಾ, ಅವೆಲ್ಲ ಅರ್ಧ ವಯಸ್ಸಿರ್ತವಲ್ವಾ ಅದು ಅಲ್ಲಿ ಇಲ್ಲಿ ಇರುತ್ತೆ ಅದು ಬಂದು ಇವ್ರನ್ನೇ ನೀಡ್ಕೊಳ್ಳಲ್ಲ. ಈಗ ನಾವು ಹೋಗ್ತಾ ಇರ್ತೀವಿ, ಅದು ಎಲ್ಲೋ ಹೋಗ್ತಾ ಇರುತ್ತೆ, ಒಂದು ಶಬ್ದ ಆಗುತ್ತೆ, ಅವರು ತಿರುಗಿ ನೋಡಿದಾಗ ಎದುರ್ತಾರೆ, ಆ ಗಾಳಿ ಬಂದು ಇವ್ರಿಗೆ ನೀಡ್ಕೊಳ್ಳಲ್ಲ, ಅದು ಬಂದು ಅದು ಮೈ ಜುಮ್ ಅಂದಾಗ ಇವರು ಎದುರ್ತಾರೆ ಅಷ್ಟೇ ಹೊರತು ಇನ್ಯಾವುದು ಏನಿಲ್ಲ. ನಿಮ್ಗೆ ಅಂತೂ ಎಕ್ಸ್ಪೀರಿಯನ್ಸ್ ಆಗಿಲ್ಲ. ಹಂಗಾಗಿದ್ರೆ ಇಲ್ಲೆಲ್ಲ ಹಾಕಿದೀವಿ ನಾವು ಒಬ್ಳೆ, ಈಗ ಇಲ್ಲೇ ಮಲ್ಕತ್ತಿದ್ದ ಶಕೆ ಆದ್ರೆ ಬಂದು ಹಿಡ್ಕೋಬೋದಾಗಿತ್ತಲ್ವ ಅದು. ಹೌದು. ಅಲ್ಲ ನಿಮ್ದು ತುಂಬಾ ಜನ ಈ ತರ ನಿಮ್ ತರ ಕೆಲಸ ಮಾಡೋರು ಮನೆ ಮಾಡ್ಕೊಂಡು ಕೊಟ್ಟಿರ್ತಾರೆ, ಬಟ್ ಸ್ಮಶಾನದಿಂದ ಹೊರಗಡೆ ಇರುತ್ತೆ, ನೀವು ಒಳಗಡೆನೆ ಮಾಡ್ಕೊಬಿಟ್ಟಿದ್ರಲ್ಲ, ಅದು ಏನು ನಿಮ್ಗೆ ಅದೇನು ಅನ್ಸಲ್ವ? ಅದು ಯಾವ ತರ ಅನ್ಸಲ್ಲ? ನಾನು ಒಳಗಡೆ ಇರೋದ್ರಿಂದನೇ ನಾನು ಭಯ ಇಲ್ಲ. ಸರಿನಾ? ಈಗ ನಿಮ್ ಲೆಕ್ಕದಲ್ಲಿ ಈ ಸ್ಮಶಾನದಲ್ಲಿ ಎಷ್ಟು ಸಾವಿರ ಹೆಣಗಳನ್ನ ಇದಾವೆ? ಹೌದು, ತುಂಬಾ. ನಾ ಬರಕ್ಕೂ ಮುನ್ನಿಂದು ಇದಾವೆ ಅಲ್ವಾ? ಅಂದಾಜು ಎಷ್ಟಿರ್ಬೋದು? ಅದು ಗೊತ್ತಿಲ್ಲ, ಸಾವಿರಾರು ಮೇಲೆ ಆಗಿದೆ, ಗೊತ್ತಿಲ್ಲ. ಅದು 5,000 ಏಕೆ ಫಸ್ಟ್ ಇಂದ ಇರೋವೆಲ್ಲ ಬೇಕಾದಷ್ಟು ಇದೆ ಬಿಡಿ. ಇದು ಎಷ್ಟನೇ ಇಸ್ವಿಲ್ ಶುರುವಾಗಿತ್ತೋ ಸ್ಮಶಾನ ಗೊತ್ತಿಲ್ಲ.